ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜತ್ ನಾಯ್ಕ್. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. $2,000 ಮೊಟ್ಟೆ ನೀಡುತ್ತಾ ಹೋಗುತ್ತೆ. ಅದು ಏನು ಮೊಟ್ಟೆ ಇಡುತ್ತಾಳೆ ಫ್ಯಾಮಿಲಿ ಪಾರ್ಟ್ನಲ್ಲಿ ಅಷ್ಟೇ ಇಟ್ಕೊಳುತ್ತೆ, ಸುಪ್ಪನೇ ಇಡಲ್ಲ. ಸುಪ್ಪನಲ್ಲಿ ಏನಿದ್ದು ಜೇನುತುಪ್ಪ. ನಾವೇನು ಮಾಡ್ತೀವಿ, ಮೇಲ್ಗಡೆ ಜೇನುತುಪ್ಪನ ತೆಗಿತೀವಿ, ಮಿಕ್ಕಿದೆಲ್ಲ ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಈ ಒಂದು ಬಾಕ್ಸ್ನಲ್ಲಿ 15,000ರಿಂದ 20,000ವರೆಗೂ ಜೇನಿದೆ. ಇವೆಲ್ಲದರಲ್ಲೂ ಒಂದು ರಾಣಿ ಇರುತ್ತೆ. ಆ ರಾಣಿ ಎಲ್ಲ ಜೇನನ್ನು ಸಂಭಾಳಿಸ್ಕೊಳುತ್ತೆ. ಇಡೀ ಜಗತ್ತಿನಲ್ಲಿ 5 ಜಾತಿ ಜೇನಿದೆ. ಅದರಲ್ಲಿ 4 ಜಾತಿ ನಮ್ಮ ದೇಶದಲ್ಲಿದೆ. ಹೆಜ್ಜೇನು, ಕೋಲ್ ಜೇನು, ತುಡುಬೆ ಜೇನು, ಮಿಶ್ರ ಜೇನು. ನೀವು ಹೆಜ್ಜೇನು ನೋಡಿರ್ಬೋದು, ದೊಡ್ಡ ದೊಡ್ಡ ಮರದ ಮೇಲೆ, ಬಿಲ್ಡಿಂಗ್ ಮೇಲೆ ಯು ಶೇಪ್ನಲ್ಲಿ ಗೂಡು ಮಾಡುತ್ತೆ, ಅದು ಹೆಜ್ಜೇನು. ಕೋಲ್ ಜೇನು ಕೋಲಲ್ಲಿ ಮಾತ್ರ ಗೂಡು ಕಟ್ಟುತ್ತೆ. ಇವೆರಡನ್ನು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಜಾಸ್ತಿ ಓಪನ್ ಏರಿಯಾದಲ್ಲಿ ಮತ್ತೆ ಬೆಳಕಿನಲ್ಲಿ ಗೂಡು ಮಾಡ್ಕೊಳ್ಳುತ್ತೆ. ಆ ಒಂದು ಕಾರಣಕ್ಕಾಗಿ ಎರಡನ್ನು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ತುಡುಬೆ ಜೇನು ನಾವು ಸಾಕಾಣಿಕೆ ಮಾಡಬಹುದು. ಈ ರೀತಿ ಬಾಕ್ಸ್ ಒಳಗೆ ಮರದ ಪೋಟ್ರಿ ಒಳಗಡೆ ಗೂಡು ಮಾಡ್ಕೊಳ್ಳುತ್ತೆ. ಇದು ಬರೀ ಡಾರ್ಕ್ನಲ್ಲಿ ಅಷ್ಟೇ ಗೂಡು ಮಾಡುತ್ತೆ. ನಮ್ಮ ಹತ್ರ ಇರುವುದು ಇದೇ ಪೀಸಸ್ ತುಡುಬೆ ಜಾತಿ. ಇಡೀ ಜಗತ್ತಿನಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಬರುತ್ತೆ, ತುಂಬಾ ಚಿಕ್ಕ ಜೇನು, ಮಿಶ್ರ ಜೇನು ಅಂತ ಕರೆದಾಗುತ್ತೆ. ಆದ್ರೂ ಕೂಡ ಎಷ್ಟೇ ಸಣ್ಣ ಇರುತ್ತೆ, ಇಡೀ ಒಂದು ವರ್ಷಕ್ಕೆ 90 ಗ್ರಾಮ್ಗಿಂತ ಕಡಿಮೆ ಜೇನುತುಪ್ಪ ಮಾಡುತ್ತೆ. ಅದರಲ್ಲಿ 99% ಔಷಧಿ ಗುಣ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಪುಟ್ಟ ಮಕ್ಕಳಿಗೆ ಕೋಲ್ಡ್, ಕಫ, ಕೆಮ್ಮು ಆಗುತ್ತಲ್ಲ, ಆ ಒಂದು ಮಕ್ಕಳಿಗೆ ಬೆರಳಿದ ನೆರಳಿನಲ್ಲಿ ಇಟ್ಟರೆ ಕಫ ಕರ್ಗೋಗುತ್ತೆ. ಇನ್ನು ಆಸ್ತಮ ಕೂಡ ಕಂಟ್ರೋಲ್ ಮಾಡುತ್ತೆ. ಪರ್ ಕೆಜಿ 7,000 ಇದೆ, ಆದ್ರೆ ಇದು ಕೆಜಿಯಲ್ಲಿ ಸಿಗಲ್ಲ. ಇಟಾಲಿಯನ್ ದೇಶದಲ್ಲಿ ಇಟಾಲಿಯನ್ ಬಿ ಅಂತ ಒಂದು ಜಾತಿ ಇದೆ, ಅದಕ್ಕೆ ಅಟ್ಲೀಸ್ಟ್ ಸ್ಮೆಲ್ಲಿ ಫೇಲ್ ಅಂತ ಕರೆದಿದ್ದಾರೆ. ಲಕ್ಕಿಲಿ 4 ಜಾತಿ ನಮ್ಮ ದೇಶದಲ್ಲಿ ಇರೋದ್ರಿಂದ ಬೇರೆ ದೇಶ ಜನ ನಮ್ಮ ದೇಶನ ಭಾರತ ಜೇನುಹುಳಗಳ ತವರೂರು ಅಂತ ಕರೆದಿದ್ದಾರೆ. ಇವಾಗ 75% ಜೇನುಹುಳ ನಾಶ ಆಗ್ಬಿಟ್ಟಿದೆ. ಮಿಕ್ಕಿದೇನಾದ್ರೂ ನಾಶ ಆಗ್ಬಿಟ್ರೆ ನಾವು ಯಾರು ಬದುಕೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ 80% ಪಾಲಿನೇಷನ್ ಗ್ರೋತ್ ಅಂತೀವಲ್ಲ, ಪರಾಗಸ್ಪರ್ಶ, ಅದು ಜೇನುಹುಳ ಮಾಡುತ್ತೆ, ಮಿಕ್ಕಿದೆಲ್ಲ ಬೇರೆ ಕೀಟಾಣು ಮಾಡುತ್ತೆ. ಹಕ್ಕಿ ಇರ್ಬೋದು, ಚಿಟ್ಟೆ ಅಥವಾ ಗಾಳಿಂದನೂ ಆಗುತ್ತೆ. ಇವಾಗ 75% ಜೇನುಹುಳ ನಾಶ ಆಗಿದೆ. ಅದಕ್ಕೆಲ್ಲ ಕಾರಣ ನಾವೆಲ್ಲ ನಾವು ಬಳಸ್ತಾ ಇರೋದು ಹೆವಿ ಸಿಗ್ನಲ್ ನೆಟ್ವರ್ಕ್ 3G 4G 5G ಅಂತ. ಈ ಮೊಬೈಲ್ ಟವರಿಂದನೇ ಜೇನುಹುಳ ನಾಶ ಆಗ್ತಾ ಇದೆ. ನಾವು ಹೊಲದಲ್ಲಿ ಬೆಳೆನೇ ಬೆಳೆಸ್ತಿದ್ದೀವಿ, ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡ್ತಿದ್ದೀವಿ. ಆ ಕೆಮಿಕಲ್ ಸ್ಪ್ರೇನು ಕೂಡ ಜೇನುಹುಳ ನಾಶ ಆಗ್ತಾ ಇದೆ. ಹೀಗೆ ಮುಂದುವರಿತಾ ಇದ್ರೆ ಅವಾಗಲೇ ವಿಜ್ಞಾನಿಗಳು ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದಿನ ಒಂದು ಮಾತು ಹೇಳಿದ್ರು, ಯಾವಾಗ ಈ ಜೇನುಕೂಲನ್ನು ನಾಶ ಆಗುತ್ತಲ್ಲ, 3-4 ವರ್ಷದಲ್ಲಿ ಈ ಮನುಕೂಲನು ನಾಶ ಆಗುತ್ತೆ ಅಂತ. ಅದಕ್ಕೆ ನೋ ಬಿ ಜೇನುಹುಳ ಇಲ್ಲ ಅಂದರೆ ನಾವಿಲ್ಲ ಅಂತ. ಸೊ ನಾನು ಬಾಕ್ಸನ್ನು ಓಪನ್ ಮಾಡ್ತೀನಿ. ಬಿ ನಿಮ್ಮ ಹತ್ರ ಬಂತು ಅಂದರೆ ಯಾರು ಮೂಮೆಂಟ್ ಮಾಡಬೇಡಿ. ಜೀರಕಡ ಮತ್ತೆ ಬೇಬಿ ಪಿಂಡಿ ಅಂತ ಇದ್ರ ಮತ್ತೆ ಓಡು. ಹಾ, ಇದು ಮೇಲು ಗಂಡು ಹುಳ. ಇದು ರಾಣಿ ಇದ್ರೆ ಡೇಂಜರ್ಸ್. ಕೆಲವು ಜನ ಏನ್ ಮಾಡ್ತಾರೆ, ಒಂದ್ಸಲ ಜೇನುತುಪ್ಪ ತೆಗಿಬೇಕು ಅಂದ್ರೆ ಪೂರ ಗೂಡನ್ನು ತೆಗೆದ್ಬಿಟ್ಟು ಕೈಯಿಂದ ಹಿಂಡು ಬಿಡ್ತಾರೆ. ಹಾಗೆ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಅದರಲ್ಲಿ ಸಣ್ಣ ಸಣ್ಣ ಮರಿ, ಲಾರ್ವಾ, ಮೊಟ್ಟೆ ಅದೆಲ್ಲ ಹಾಳಾಗ್ಬಿಡುತ್ತೆ. ಒಂದು ಇದ್ರದ್ದೇನು ಶ್ರಮ ಇರುತ್ತೆ, ಆ ಮನುಷ್ಯನಿಗೆ ಗೊತ್ತಾಗಲ್ಲ. ಇನ್ನೊಂದು ಹೂವಿನ ಸೀಸನ್ ಕೂಡ ಮುಗ್ದೋಗಿರುತ್ತೆ. ಇದು ಒಂದು ಫ್ರೇಮ್ ಕಟ್ಟಬೇಕು ಅಂದರೆ ಇವರಿಗೆ 1-2 ತಿಂಗಳಾಗುತ್ತೆ. ಯಾಕಂದ್ರೆ ಅವ್ರಿಗೆ ಬೇವರು ಬರುತ್ತಲ್ಲ, ಆ ಬೇವರಿಂದ ವೆಕ್ಸ ರೆಡಿ ಮಾಡ್ಕೊತಾರೆ. ಮತ್ತು ಸುಮಾರು ಜನ ಕೇಳ್ತಾರೆ ನಮಗೆ ಪ್ಯೂರ್ ಜೇನುತುಪ್ಪ ಹೆಂಗೆ ಕಂಡು ಹಿಡಬೇಕು ಅಂತ. ಇನ್ನು ಕೆಲವರು ಏನು ಹೇಳ್ತಾರೆ, ಟಿಶ್ಯೂ ಪೇಪರ್ನೆಲ್ಲ ಹಾಕಿ ನೋಡಿ, ಕೆಳಗಡೆ ಎಲ್ಲ ನೀರಲ್ಲಿ ಹಾಕಿದ್ರೆ ಎಕ್ಸಾಂಪಲ್ ಸೇಮ್ ಬರುತ್ತೆ. ಬೆಂಕಿ ಹಚ್ಚಿ ನೋಡಿ, ಬೆಂಕಿ ತಾಗಲ್ಲ. ನಾಯಿ ಹಾಕ್ರಿ, ನಾಯಿ ಕೂಡ ತಿನ್ನಲ್ಲ ಅಂತ ಹೇಳ್ತಾರೆ. ಆದರೆ ಇದು 2 ಪಾಸ್ ಆಗುತ್ತೆ. ನಿಮಗೆ ಪ್ಯೂರ್ ಜೇನುತುಪ್ಪ ಕಂಡು ಹಿಡಬೇಕು ಅಂದರೆ ಅದಕ್ಕೆ 2 ವಿಧಾನ ಇದೆ. ಒಂದು ತಿಂದ ಮೇಲೆ ಗೊತ್ತಾಗುತ್ತೆ, ಇನ್ನೊಂದು ಲ್ಯಾಬ್ನಲ್ಲಿ ಕೊಟ್ಟಾಗ. ತಿಂದ ಮೇಲೆ ಬಾಯಲ್ಲಿ ಸಲೈವ ಜಾಸ್ತಿ ಆಗುತ್ತೆ, ನನಗೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಖಾಲಿ ಹೊಟ್ಟೆ ತಿಂದಾಗ ಹೊಟ್ಟೆ ಸ್ವಲ್ಪ ಚುರುಚುರು ಅನಿಸುತ್ತೆ, ಅಂದರೆ ಬಜ್ಜುನ ಕರಗಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಪ್ಯೂರ್ ಜೇನುತುಪ್ಪ ಜಾಸ್ತಿ ಸ್ವೀಟ್ ಇರಲ್ಲ, ಸ್ವಲ್ಪ ಹುಳಿ ಕೈ ಥರ ಬರುತ್ತೆ. ಮತ್ತು ಪ್ಯೂರ್ ಜೇನುತುಪ್ಪಗೆ ಎಕ್ಸ್ಪೈರ್ ಡೇಟ್ ಇರಲ್ಲ. ಅದು ಎಷ್ಟು ಹಳೇದಾಗ್ತಾ ಹೋಗುತ್ತಲ್ಲ ಅಷ್ಟು ಅದ್ರದ್ದು ಔಷಧಿ ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ.